ಸ್ನೇಹಿತರೆಲ್ಲರಿಗೂ ನಮಸ್ಕಾರ. ಬನ್ನಿ ಹಾಗಾದರೆ ಯುಗಾಂತರ ನ್ಯೂಸ್ 24ನಲ್ಲಿ ಇವತ್ತಿನ ದಿನ ಭವಿಷ್ಯವನ್ನು ತಿಳಿದುಕೊಳ್ಳೋಣ. ಮೊದಲನೇದಾಗಿ ಈ ದಿನದ ಬಗ್ಗೆ ತಿಳಿದುಕೊಳ್ಳೋಣ. ಜೂನ್ ಶನಿವಾರ 1/6/2024 ತಾರೀಕು ಶ್ರೀ ಗೋದ್ರಿನಾಮ ಸಂವತ್ಸರ ವೈಶಾಖ ಮಾಸ. ಇವತ್ತು ವಸಂತ ಋತು, ಉತ್ತರಾಯಣ ಪಕ್ಷ, ಕೃಷ್ಣ ಪಕ್ಷ ಮತ್ತು ಸೂರ್ಯೋದಯ ಇವತ್ತು 5:52 ಬೆಳಗ್ಗೆ, ಸೂರ್ಯಾಸ್ತ 6:43 ಸಂಜೆ, ಚಂದ್ರೋದಯ 2:11 ಮರುದಿನ, ಚಂದ್ರಾಸ್ತ 1:51 ಸಂಜೆ. ಸೂರ್ಯ ರಾಶಿ ವೃಷಭ, ಚಂದ್ರ ರಾಶಿ ಮೀನ. ಈ ದಿನದ ಶುಭ ಸಮಯ 10:46 ಸಂಜೆಯಿಂದ 12:16 ಮರುದಿನ ಬೆಳಗ್ಗೆವರೆಗೂ. ರಾಹುಗಾಲ ಈ ದಿವಸ 9 ಗಂಟೆಯಿಂದ 10:00ವರೆಗೂ ಇರುತ್ತೆ. ಹಾಗೆಯೇ ಗಳಿಕೆ ಕಾಲ 6 ಗಂಟೆಯಿಂದ 7:30 ಬೆಳಗ್ಗೆ. ಯಮಗಂಡ ಕಾಲ 1:30 ಮಧ್ಯಾಹ್ನ 3 ಗಂಟೆಯವರೆಗೆ. ಅರ್ಧ ಪ್ರಹಾರ 12 ಗಂಟೆ ಮಧ್ಯಾಹ್ನ 1:30 ಇರುತ್ತೆ. ಹಾಗಾದರೆ ಬನ್ನಿ ಇನ್ನು ಈ ದಿನದ ಜ್ಯೋತಿಷ್ಯ ಪ್ರಕಾರ ಕೇಳ್ಕೊಳ್ಳೋಣ. ರಾಶಿಯೊಳಗೆ ಮೊದಲನೇ ರಾಶಿ ಮೇಷರಾಶಿ. ಪ್ರಯಾಣಗಳು ಅಶುಭದಾಯಕವಾಗಿರುತ್ತೆ. ವೃತ್ತಿ ಮತ್ತು ವ್ಯಾಪಾರ ನಿರಾಶಾದಾಯಕವಾಗಿರುತ್ತೆ. ವೈಭವ ಭಕ್ತಿ ಹೆಚ್ಚಾಗುತ್ತೆ. ವ್ಯವಹಾರಗಳು ನಿಧಾನವಾಗಿ ಸಾಗುತ್ತವೆ. ಆರ್ಥಿಕವಾಗಿ ಅನುಕೂಲಕರವಾಗಿರುತ್ತವೆ. ಉದ್ಯೋಗದಲ್ಲಿ ಹೆಚ್ಚುವರಿ ಜವಾಬ್ದಾರಿಗಳಿರುತ್ತವೆ ಮತ್ತು ಹಣದ ವಿಷಯದಲ್ಲಿ ಪ್ರಮುಖ ನಿರ್ಧಾರಗಳು ಕೂಡಿ ಬರುತ್ತದೆ. ಮತ್ತು ಅದೃಷ್ಟ ದಿಕ್ಕು ಪೂರ್ವ. ಅದೃಷ್ಟ ಸಂಖ್ಯೆ ನಿಮಗೆ 3. ಅದೃಷ್ಟದ ಬಣ್ಣ ಈ ದಿನ ನೀಲಿಯಾಗಿರುತ್ತೆ. ಇದು ಮೇಷರಾಶಿಯವರದಾಗಿತ್ತು. ಇನ್ನು ವೃಷಭ ರಾಶಿಯ ಬಗ್ಗೆ ತಿಳ್ಕೊಳ್ಳೋಣ. ವೃಷಭ ರಾಶಿ ಸಮಾಜದಲ್ಲಿ ವಿಶೇಷ ಬೆಂಬಲ ಉಂಟಾಗುತ್ತದೆ. ಕೌಟುಂಬಿಕ ವಿಚಾರದಲ್ಲಿ ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕಾಗುತ್ತದೆ. ನೀವು ಪರಿಚಯಗಳು ಹೆಚ್ಚಾಗುತ್ತವೆ. ಬಂಧು ಮಿತ್ರರ ಭೇಟಿ ಸಂತಸ ತರುತ್ತದೆ. ಉದ್ಯೋಗದಲ್ಲಿ ತೊಂದರೆಗಳು ನಿವಾರಣೆಯಾಗುತ್ತವೆ. ವ್ಯಾಪಾರ ವಹಿವಾಟು ಉತ್ಸಾಹದಿಂದ ಸಾಗುತ್ತದೆ. ನಿಮ್ಮ ದಿಕ್ಕು ಈ ದಿನ ಉತ್ತರ ದಿಕ್ಕಾಗಿರುತ್ತೆ. ಅದೃಷ್ಟ ಸಂಖ್ಯೆ 6 ಆಗಿರುತ್ತೆ. ಅದೃಷ್ಟದ ಬಣ್ಣ ಬಿಳಿಯಾಗಿರುತ್ತೆ. ಇದು ಈ ವೃಷಭ ರಾಶಿಯವರ ಜಾತಕ ಫಲವಾಗಿತ್ತು. ಇನ್ನು ಮುಂದಿನ ರಾಶಿ ಫಲದ ಕಡೆ ಹೋಗೋಣ. ಇನ್ನು ಮಿಥುನ ರಾಶಿಯವರ ಬಗ್ಗೆ ತಿಳಿದುಕೊಳ್ಳೋಣ. ಈ ದಿನ ಪ್ರಯಾಣದಲ್ಲಿ ವಾಹನ ಸಮಸ್ಯೆಗಳು ಉಂಟಾಗುತ್ತವೆ. ಸ್ನೇಹಿತರು ನಿಮ್ಮ ಮಾತಿಗೆ ಒಪ್ಪೋದಿಲ್ಲ. ಕೈಯಲ್ಲಿ ಹಣ ಉಳಿಯೋದಿಲ್ಲ. ವ್ಯರ್ಥ ಖರ್ಚುಗಳು ಹೆಚ್ಚಾಗುತ್ತವೆ. ಸಣ್ಣ ಆರೋಗ್ಯ ಸಮಸ್ಯೆಗಳಿರುತ್ತವೆ. ಕುಟುಂಬ ಸದಸ್ಯರ ಒತ್ತಡ ಹೆಚ್ಚಾಗುತ್ತದೆ. ದೇವಾಲಯಗಳಿಗೆ ಭೇಟಿ ನೀಡಬೇಕಾಗುತ್ತದೆ. ಈ ಥರದ ಸ್ವಲ್ಪ ಕಷ್ಟದ ದಿವಸ ಇದಾಗಬಹುದು ನಿಮಗೆ ಮಿಥುನ ರಾಶಿಯವರು. ಆದಷ್ಟು ಎಚ್ಚರ ವಹಿಸಿಕೊಳ್ಬೇಕು. ಅದೃಷ್ಟದ ದಿಕ್ಕು ದಕ್ಷಿಣ. ಅದೃಷ್ಟದ ಸಂಖ್ಯೆ 8. ಅದೃಷ್ಟದ ಬಣ್ಣ ಬಿಳಿಯಾಗಿರುತ್ತದೆ ಈ ದಿನ. ಬನ್ನಿ ಹಾಗಾದರೆ ಮುಂದಿನ ರಾಶಿ ಕಡೆಗೆ ಹೋಗೋಣ. ಕರ್ಕ ರಾಶಿಯ ಕಡೆಗೆ ಇನ್ನು ಸ್ವಲ್ಪ ದೃಷ್ಟಿ ಹರಿಸೋಣ. ಒಂದು ವಿಷಯದ ಸಲುವಾಗಿ ಹಿರಿಯರನ್ನು ಭೇಟಿಯಾಗುತ್ತೀರಿ. ನೀವು ಶುಭ ಕಾರ್ಯದಲ್ಲಿ ಭಾಗವಹಿಸುತ್ತೀರಿ. ಕೈಗೊಂಡ ಕೆಲಸದಲ್ಲಿ ಶ್ರಮಕ್ಕೆ ತಕ್ಕ ಫಲಿತಾಂಶವನ್ನು ನೀವು ಪಡೆಯುತ್ತೀರಿ. ದೀರ್ಘಾವಧಿಯ ಹಳೆ ಸಾಲದ ವಸೂಲಿಯಾಗುತ್ತದೆ. ವೃತ್ತಿ ಮತ್ತು ಆರೋಗ್ಯದಲ್ಲಿರುವ ಕೆಲವು ಘಟನೆಗಳು ಆಶ್ಚರ್ಯಕರವಾಗಿರುತ್ತವೆ. ಹಾಗೆ ಈ ದಿನ ಅದೃಷ್ಟದ ದಿಕ್ಕು ನೈಋತ್ಯ. ಅದೃಷ್ಟದ ಸಂಖ್ಯೆ 3. ಅದೃಷ್ಟದ ಬಣ್ಣ ಹಳದಿ. ಕರ್ಕ ರಾಶಿಯವರಿಗೆ ಈ ದಿನ ಸ್ವಲ್ಪ ಒಳ್ಳೆಯ ರೀತಿಯಲ್ಲಿ ಗೋಚರಣೆ ಆಗುವಂಥ ಎಲ್ಲ ದೃಷ್ಟಿಗಳು ಕಂಡು ಬರ್ತಾ ಇದೆ. ಹಾಗಾದರೆ ಬನ್ನಿ ಈಗ ನಾವು ಮುಂದಿನ ರಾಶಿಗೆ ಹೋಗೋಣ. ಮುಂದಿನ ರಾಶಿ ಸಿಂಹ ರಾಶಿಯ ಕಡೆಗೆ ಹೋಗೋಣ. ಈ ದಿನ ಸಿಂಹರಾಶಿಯವರ ಪಾಲು ಏನಿದೆ ಅಂತ ತಿಳ್ಕೊಳ್ಳುವಂಥ ಟೈಮು. ಆತ್ಮೀಯ ಸ್ನೇಹಿತರಿಂದ ಮಹತ್ವದ ಮಾಹಿತಿಯನ್ನು ಸಂಗ್ರಹಿಸುತ್ತೀರಿ. ಸ್ನೇಹಿತರೊಂದಿಗೆ ಕೆಲವು ಕಾರ್ಯಕ್ರಮಗಳಲ್ಲಿ ಭಾಗವಹಿಸುತ್ತೀರಿ. ನಿರುದ್ಯೋಗಿಗಳಿಗೆ ಹೊಸ ಉದ್ಯೋಗಾವಕಾಶಗಳು ದೊರೆಯುತ್ತವೆ. ಸ್ವಲ್ಪ ಪ್ರಯತ್ನದಿಂದ ಕೆಲಸ ಸಮಸ್ಯೆಗಳು ಬಗೆಹರಿಯುತ್ತವೆ. ವ್ಯಾಪಾರ ಮತ್ತು ಉದ್ಯೋಗದಲ್ಲಿ ಆರ್ಥಿಕ ಲಾಭ ದೊರೆಯುತ್ತದೆ. ಅದೃಷ್ಟದ ದಿಕ್ಕು ಉತ್ತರ. ಅದೃಷ್ಟದ ಸಂಖ್ಯೆ 6. ಅದೃಷ್ಟದ ಬಣ್ಣ ಬಿಳಿ. ಈ ದಿನ ಸಿಂಹರಾಶಿಯವರಿಗೂ ಕೂಡ ಸ್ವಲ್ಪ ಒಳ್ಳೆಯ ಗೋಚರಣೆ ಆದಂತೆ ಕಾಣ್ತಾ ಇದೆ.
ನಿಮಗೆ ಒಳ್ಳೆಯದಾಗಲಿ. ಹಾಗಾದರೆ ಬನ್ನಿ ಮುಂದಿನ ರಾಶಿಯ ಕಡೆಗೆ ಹೋಗೋಣ. ಮುಂದಿನ ರಾಶಿ ಕನ್ಯಾ ರಾಶಿ. ಕನ್ಯಾ ರಾಶಿಯವರ ಬಗ್ಗೆ ತಿಳಿದುಕೊಳ್ಳುವಂಥ ಟೈಮು. ಬನ್ನಿ ಹಾಗಾದರೆ. ಹೊಸ ಉದ್ಯಮ ಆರಂಭಿಸುವುದರಲ್ಲಿ ಅಡೆತಡೆಗಳು ಎದುರಾಗುತ್ತವೆ. ಸಣ್ಣ ಪುಟ್ಟ ವಿಷಯಗಳಿಗೆ ಸಂಬಂಧಗಳೊಂದಿಗೆ ಭಿನ್ನಾಭಿಪ್ರಾಯಗಳಾಗಿರುತ್ತವೆ. ಉದ್ಯೋಗದಲ್ಲಿ ಶ್ರಮ ಹೆಚ್ಚಾಗುತ್ತದೆ. ಪ್ರಯಾಣದಲ್ಲಿ ಬದಲಾವಣೆಗಳಿರುತ್ತವೆ. ಉದ್ಯೋಗದ ವಿಚಾರದಲ್ಲಿ ಅಧಿಕಾರಿಗಳೊಂದಿಗೆ ಸಮಸ್ಯೆ ಉಳಿಯುತ್ತದೆ. ಅದೃಷ್ಟದ ದಿಕ್ಕು ಪಶ್ಚಿಮ. ಅದೃಷ್ಟದ ಸಂಖ್ಯೆ 4. ಅದೃಷ್ಟದ ಬಣ್ಣ ಹಳದಿ. ಕನ್ಯಾ ರಾಶಿಯವರಿಗೆ ಈ ದಿನ ಸ್ವಲ್ಪ ಕೆಟ್ಟ ಪರಿಣಾಮ ಬೀರುವ ಕಾರಣವಾಗಿ ಸ್ವಲ್ಪ ಸುಧಾರಿಸಿಕೊಂಡು ಜೀವನವನ್ನು ಸಾಗಿಸಬೇಕಾದಂಥ ಪ್ರಸಕ್ತಿ ಬರಬಹುದು. ಬನ್ನಿ ಹಾಗಾದರೆ ಮುಂದಿನ ತುಲಾ ರಾಶಿಯವರ ಬಗ್ಗೆ ನೋಡೋಣ ಸ್ವಲ್ಪ. ಮಾನಸಿಕ ನೆಮ್ಮದಿಗಾಗಿ ದೈವಿಕ ಕಾರ್ಯಕ್ರಮಗಳನ್ನು ನಿರ್ವಹಿಸುತ್ತೀರಿ. ಸಮರ್ಥನೀಯವಲ್ಲದ ಆಲೋಚನೆಗಳಿಂದ ಅನಾರೋಗ್ಯ ಸಮಸ್ಯೆಗಳು ಉಂಟಾಗುತ್ತವೆ. ಸಹಾಯ ಮಾಡಿದ ಆಪ್ತ ಸ್ನೇಹಿತರಿಂದ ಒತ್ತಡ ಹೆಚ್ಚಾಗುತ್ತದೆ. ವ್ಯವಹಾರಗಳು ಸುಗಮವಾಗಿ ನಡೆಯುತ್ತಿದ್ದಾಗ ಅಸಂತೃಪ್ತಿ ಉಂಟಾಗುತ್ತದೆ. ವೃತ್ತಿ ಮತ್ತು ಉದ್ಯೋಗಗಳು ಹೆಚ್ಚುವರಿ ಜವಾಬ್ದಾರಿಯನ್ನು ಹೊಂದಿರುತ್ತದೆ. ಅದೃಷ್ಟದ ದಿಕ್ಕು ಆಗ್ನೇಯ. ಅದೃಷ್ಟದ ಸಂಖ್ಯೆ 8. ಅದೃಷ್ಟದ ಬಣ್ಣ ನೀಲಿ. ಈ ದಿನ ತುಲಾ ರಾಶಿಯವರಿಗೆ ಸ್ವಲ್ಪ ಕೆಟ್ಟ ಪರಿಣಾಮವನ್ನು ಬೀರಬಹುದು. ಸ್ವಲ್ಪ ವಿಚಾರ ಮಾಡಿ ಮುಂದೆ ಹೋಗಬೇಕು. ಬನ್ನಿ ಹಾಗಾದರೆ ಮುಂದಿನ ಜಾತಿಗೆ ಹೋಗೋಣ. ವೃಶ್ಚಿಕ. ಕೌಟುಂಬಿಕ ವಾತಾವರಣ ಉತ್ಸಾಹದಿಂದ ಕೂಡಿರುತ್ತದೆ. ಮನೆಯಲ್ಲಿ ಶುಭ ಕಾರ್ಯಗಳಿಗೆ ಹಣ ವ್ಯಯವಾಗುತ್ತದೆ. ಆಧ್ಯಾತ್ಮಿಕ ಮತ್ತು ಸೇವಾ ಕಾರ್ಯಗಳಲ್ಲಿ ಭಾಗವಹಿಸುತ್ತೀರಿ. ಹೊಸ ವಾಹನ ಲಾಭ ಉಂಟಾಗುತ್ತದೆ. ಉದ್ಯೋಗದಲ್ಲಿ ಪ್ರಮುಖ ನಿರ್ಧಾರವನ್ನು ತೆಗೆದುಕೊಂಡು ಮುನ್ನಡೆಯುತ್ತೀರಿ. ಅದೃಷ್ಟದ ದಿಕ್ಕು ಆಗ್ನೇಯ. ಅದೃಷ್ಟದ ಸಂಖ್ಯೆ 6. ಅದೃಷ್ಟದ ಬಣ್ಣ ಬಿಳಿ. ಈ ದಿನ ವೃಶ್ಚಿಕ ರಾಶಿಯವರಿಗೆ ಪ್ರತಿಯೊಂದರಲ್ಲೂ ಒಳ್ಳೆಯ ಲಾಭ ಕೊಡುವಂತಹ ದಿನವಾಗಿರುತ್ತೆ. ಹಾಗಾಗಿ ಅವರು ಯಾವುದನ್ನು ವಿಚಾರ ಮಾಡದೆ ಮುಂದೆ ಹೋಗಿ ಸಾಗಬಹುದು ಅನ್ನೋದು ಈ ದಿನದ ರಾಶಿ ಫಲದ ನಿರ್ಣಯ ಆಗಿತ್ತು. ಬನ್ನಿ ಹಾಗಾದರೆ ಮುಂದಿನ ರಾಶಿಯ ಕಡೆ ಪ್ರಯಾಣ ಮಾಡೋಣ. ಧನುಸ್ಸು. ಇವತ್ತಿನ ಧನುರಾಶಿ. ಭೂಮಿ ಸಂಬಂಧಿತ ವ್ಯವಹಾರಗಳು ಲಾಭದಾಯಕರವಾಗಿರುತ್ತವೆ. ಹಣದ ಆದಾಯ ಉತ್ತಮವಾಗಿರುತ್ತದೆ. ಹಿರಿಯರಿಂದ ಹಠಾತ್ ಆಮಂತ್ರಣವನ್ನು ಸ್ವೀಕರಿಸುತ್ತೀರಿ. ನಿರುದ್ಯೋಗಿ ಪ್ರಯತ್ನಗಳು ಧನಾತ್ಮಕ ಫಲಿತಾಂಶವನ್ನು ಹೊಂದಿರುತ್ತವೆ. ವ್ಯಾಪಾರಗಳು ಲಾಭದಾಯಕವಾಗಿರುತ್ತವೆ. ಅದೃಷ್ಟದ ದಿಕ್ಕು ಪೂರ್ವ. ಅದೃಷ್ಟದ ಸಂಖ್ಯೆ 4. ಅದೃಷ್ಟದ ಬಣ್ಣ ನೀಲಿ. ಈ ದಿನ ಧನುರಾಶಿಯವರಿಗೂ ಕೂಡ ಸ್ವಲ್ಪ ಎಲ್ಲ ಕಡೆಯಿಂದಲೂ ಒಳ್ಳೆಯ ವಾತಾವರಣ ಇದ್ದಾಗೆ ಕಾಣುತ್ತೆ. ಮುಂದುವರಿಯಬಹುದು. ಇನ್ನು ಮಕರ ರಾಶಿಯ ಬಗ್ಗೆ ತಿಳಿದುಕೊಳ್ಳೋಣ. ಕೆಲವು ವ್ಯವಹಾರಗಳು ಮಧ್ಯದಲ್ಲಿ ನಿಲ್ಲುತ್ತವೆ. ಸಂಬಂಧಿಕರು ಮತ್ತು ಸ್ನೇಹಿತರೊಂದಿಗೆ ವಿನಾಕಾರಣ ಜಗಳ ಉಂಟಾಗುತ್ತವೆ. ಪ್ರಮುಖ ಕಾರ್ಯಗಳು ನಿಧಾನಗತಿಯಲ್ಲಿ ಸಾಗುತ್ತವೆ. ದೂರದ ಪ್ರಯಾಣದ ಸೂಚನೆಗಳಿವೆ. ಪುಣ್ಯಕ್ಷೇತ್ರಗಳಿಗೆ ಭೇಟಿ ನೀಡಲಾಗುತ್ತದೆ. ದೀರ್ಘಕಾಲದಲ್ಲಿ ಆರೋಗ್ಯ ಸಮಸ್ಯೆಗಳು ಉಂಟಾಗುತ್ತವೆ. ಉದ್ಯೋಗಗಳು ಸ್ವಲ್ಪ ಅಸ್ತವ್ಯಸ್ತವಾಗಿರುತ್ತವೆ. ಅದೃಷ್ಟ ದಿಕ್ಕು ಆಗ್ನೇಯ. ಅದೃಷ್ಟ ಸಂಖ್ಯೆ 5. ಅದೃಷ್ಟದ ಬಣ್ಣ ಬೂದಾ. ಈ ದಿನ ಮಕರ ರಾಶಿಯವರಿಗೆ ಸ್ವಲ್ಪ ತೊಂದರೆಯಲ್ಲಿದ್ದಾಗೆ ಕಾಣುತ್ತೆ. ಹಾಗಾಗಿ ಅವರು ನೋಡಿಕೊಂಡು ಮುಂದುವರಿಬೇಕು. ಬನ್ನಿ ಹಾಗಾದರೆ ಮುಂದಿನ ರಾಶಿಯ ಕಡೆ ಗಮನ ಹರಿಸೋಣ. ಕುಂಭ ರಾಶಿಯವರು ಮಿತ್ರರೊಂದಿಗೆ ವಿನಾಕಾರಣ ವಿವಾದಗಳು ಉಂಟಾಗುತ್ತವೆ. ಮಕ್ಕಳ ಶಿಕ್ಷಣದ ವಿಷಯದಲ್ಲಿ ಒತ್ತಡ ಹೆಚ್ಚಾಗುತ್ತದೆ. ಸಾಲ ಸಂಬಂಧಿತ ಒತ್ತಡ ಹೆಚ್ಚಾಗುತ್ತದೆ. ವೃತ್ತಿಪರ ವ್ಯವಹಾರದಲ್ಲಿ ಆಲೋಚನೆಗಳು ಕೂಡಿ ಬರುವುದಿಲ್ಲ. ಪಾಲುದಾರಿಕೆ ವ್ಯವಹಾರಗಳು ಕೂಡಿ ಬರುವುದಿಲ್ಲ. ಉದ್ಯೋಗದಲ್ಲಿ ನಿರುತ್ಸಾಹ ವಾತಾವರಣವಿರುತ್ತದೆ. ಅದೃಷ್ಟದ ದಿಕ್ಕು ಪಶ್ಚಿಮ. ಅದೃಷ್ಟದ ಸಂಖ್ಯೆ 6. ಅದೃಷ್ಟದ ಬಣ್ಣ ಹಸಿರು. ಈ ದಿನ ಎಲ್ಲ ಕೆಟ್ಟ ಪರಿಣಾಮಗಳು ಕೂಡಿ ಬರ್ತಾ ಇವೆ. ನೋಡಿಕೊಂಡು ಹೋಗಬೇಕು. ಇನ್ನು ಕೊನೆಯದಾಗಿ ಮೀನ ರಾಶಿ. ಸಮಾಜದಲ್ಲಿ ನಿಮ್ಮ ಮಾತಿಗೆ ಮೌಲ್ಯ ಹೆಚ್ಚಾಗುತ್ತದೆ. ಸಹೋದರರೊಂದಿಗೆ ಆಸ್ತಿ ವಿವಾದದಲ್ಲಿ ಮುಕ್ತಿ ದೊರೆಯುತ್ತದೆ. ಹೊಸ ವ್ಯವಹಾರದಲ್ಲಿ ಸಂಬಂಧಿಸಿದಂತೆ ಆಪ್ತ ಸ್ನೇಹಿತರ ಸಲಹೆಯನ್ನು ಸ್ವೀಕರಿಸಲಾಗುತ್ತದೆ. ಹೊಸ ಆಹ್ವಾನಗಳು ಬರುತ್ತವೆ. ವ್ಯವಹಾರ ವಿಸ್ತರಣೆ ಕೆಲಸಗಳು ವೇಗಗೊಳಿಸುತ್ತವೆ. ಉದ್ಯೋಗದಲ್ಲಿ ಬೇಜವಾಬ್ದಾರಿ ಪರಿಣಾಮಕಾರಿಯಾಗಿ ನಿರ್ವಹಿಸಲಾಗುತ್ತದೆ. ಅದೃಷ್ಟದ ದಿಕ್ಕು ದಕ್ಷಿಣ. ಅದೃಷ್ಟದ ಸಂಖ್ಯೆ 4. ಅದೃಷ್ಟದ ಬಣ್ಣ ನೇರಳೆ.